ರಿವಾಲ್ವರ್ ಇಟ್ಕೊಂಡು ಹೋದ್ರೂ ಪೊಲೀಸರು ಚೆಕ್ ಮಾಡಲಿಲ್ಲ. ಮೆಟಲ್ ಡಿಟೆಕ್ಟರ್ ಸೈರನ್ ಹಾಕಲ್ಲ. ಹೆಚ್ಎಲ್ನಲ್ಲಿ ಡೇಂಜರ್ ಸೆಕ್ಯೂರಿಟಿ ಇಲ್ಲವೇ ಇಲ್ಲ. ಬೆಂಗಳೂರಿಗೆ ದೇಶದಲ್ಲಿ ಒಳ್ಳೆ ಹೆಸರಿದೆ. ಕೂಲ್ ಸಿಟಿ ಅನ್ನೋ ಖ್ಯಾತಿಗೆ ಒಳಗಾಗಿದೆ. ಆದರೆ ಸೇಫ್ ಸಿಟಿ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಉಗ್ರರ ಕಣ್ಣು ಬೆಂಗಳೂರಿನ ಮೇಲಿದೆ. ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಇಂಥ ಪರಿಸ್ಥಿತಿಯಲ್ಲಿ ಭದ್ರತೆ ಬಿಗಿಯಾಗಿರಬೇಕು. ಆದರೆ ನಗರದ ಬೇರೆ ಬೇರೆ ಸ್ಥಳಗಳನ್ನ ಮಾತು ಬಿಡಿ, ವಿಧಾನಸೌಧದ ಪಕ್ಕದಲ್ಲೇ ಇರೋ ಶಾಸಕರ ಭವನಕ್ಕೂ ಸರಿಯಾದ ಭದ್ರತೆ ಇಲ್ಲ. ಇದಕ್ಕಂತೂ ಸ್ಯಾಂಪಲ್ ಇಲ್ಲಿದೆ. ಅಂದಹಾಗೆ ಇದು ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆ. ಬೆಂಗಳೂರಿನ ಶಾಸಕರ ಭವನ ನಿಮಗೆಲ್ಲ ಗೊತ್ತೇ ಇದೆ. ಇದರ ಪಕ್ಕದಲ್ಲೇ ಶಕ್ತಿ ಕೇಂದ್ರ ವಿಧಾನಸೌಧವಿದೆ. ಜೊತೆಗೆ ರಾಜಭವನವೂ ಇದಕ್ಕೆ ಹೊಂದಿಕೊಂಡಂತಿದೆ. ಇಲ್ಲಿ ರಾಜ್ಯದ ಎಲ್ಲ ಶಾಸಕರು ಇರ್ತಾರೆ. ಸಾವಿರಾರು ಜನ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಬರ್ತಾರೆ. ಹೀಗಾಗಿ ಇಲ್ಲಿ ಟೈಟ್ ಸೆಕ್ಯೂರಿಟಿ ಇರಲೇಬೇಕು. ಆದರೆ ಇಲ್ಲಿ ಯಾರು ಬೇಕಾದರೂ ಸಲೀಸಾಗಿ ಶಾಸಕರ ಭವನದೊಳಗೆ ಹೋಗಬಹುದು. ನಿಮಗಿಷ್ಟ ಬಂದ ಕೆಲಸವನ್ನ ಮಾಡಬಹುದು. ಗ್ರಹಚಾರ ಕೆಟ್ಟು ಉಗ್ರರು ನುಗ್ಗಿದ್ರು ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಸುವರ್ಣ ನ್ಯೂಸ್ ನಡೆಸಿದ ರಹಸ್ಯ ಕಾರ್ಯಾಚರಣೆ ರಿಯಾಲಿಟಿ ಚೆಕ್ನಲ್ಲಿ ಇದು ಬಟಾ ಬಯಲಾಗಿದೆ. ನಮ್ಮ ಪ್ರತಿನಿಧಿ ಎಲ್ಲರಂತೆ ಶಾಸಕರ ಭವನಕ್ಕೆ ಹೋದ್ರು. ಯಾರು ಬೇಕಾದ್ರೂ ಇಲ್ಲಿ ನಿರಾಯಾಸವಾಗಿ ಪ್ರವೇಶಿಸಬಹುದು. ಆದ್ರೆ ನಮ್ಮ ಪ್ರತಿನಿಧಿ ಡಮ್ಮಿ ರಿವಾಲ್ವರ್ ಜೊತೆಯೇ ಹೊರಟಿದ್ರು. ಆದ್ರೆ ಅವರನ್ನ ತಡೆಯುವ ಕೆಲಸವನ್ನ ಯಾರೂ ಮಾಡಲೇ ಇಲ್ಲ. ಮೆಟಲ್ ಡಿಟೆಕ್ಟರ್ ಕೂಡ ಇದನ್ನ ಪತ್ತೆ ಹಚ್ಚಲಿಲ್ಲ. ಮೆಟಲ್ ಡಿಟೆಕ್ಟರ್ ಮೂಲಕ ಹೋಗೋ ಯಾರ ಬಳಿಯಾದ್ರೂ ಲೋಹದ ವಸ್ತು ಇದ್ರೆ ಮೆಟಲ್ ಡಿಟೆಕ್ಟರ್ ಪತ್ತೆ ಹಚ್ಚಬೇಕು, ಶಬ್ದ ಮಾಡಬೇಕು. ಆದ್ರೆ ಶಾಸಕರ ಭವನದ ಪ್ರವೇಶ ದ್ವಾರದಲ್ಲೇ ಇರೋ ಮೆಟಲ್ ಡಿಟೆಕ್ಟರ್ ಶಬ್ದವನ್ನೇ ಮಾಡಲಿಲ್ಲ. ಪಕ್ಕದಲ್ಲಿರೋ ಪೊಲೀಸರು ಕೇರ್ ಮಾಡಲಿಲ್ಲ. ನಮ್ಮ ಪ್ರತಿನಿಧಿ ಡಮ್ಮಿ ರಿವಾಲ್ವರ್ ಜೊತೆಗೆ ಇದರ ಮೂಲಕ ಹೋದ್ರೂ ಮೆಟಲ್ ಡಿಟೆಕ್ಟರ್ ಸದ್ದು ಮಾಡಲೇ ಇಲ್ಲ. ಹೋಗ್ಲಿ, ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿರಬಹುದು ಅಂತ ಇದನ್ನ ಇಷ್ಟಕ್ಕೆ ಬಿಡಬಹುದಿತ್ತು. ಆದರೆ ಡಮ್ಮಿ ರಿವಾಲ್ವರ್ ಇಟ್ಟುಕೊಂಡಿದ್ದ ನಮ್ಮ ಪ್ರತಿನಿಧಿ ಶಾಸಕರ ಭವನದಲ್ಲೆಲ್ಲ ಬಿಂದಾಸ್ ಆಗಿ ಓಡಾಡಿದ್ರು. ಆದ್ರೆ ಯಾರೊಬ್ಬರೂ ಇವರ ತಂಟೆಗೆ ಬರಲೇ ಇಲ್ಲ. ಶಾಸಕರ ಕಚೇರಿಯೊಂದರಲ್ಲಿ ಜೇಮ್ಸ್ ಬಾಂಡ್ ತರ ರಿವಾಲ್ವರ್ ಹಿಡಿದು ಓಡಾಡಿದ್ರು. ಯಾರ ಕಣ್ಣಿಗೂ ಬೀಳಲೇ ಇಲ್ಲ. ಅಂದ ಹಾಗೆ ಈ ಶಾಸಕರ ಭವನದಲ್ಲಿ ಜನರೇ ಆರಿಸಿ ಕಳುಹಿಸಿರೋ ಶಾಸಕರಿರ್ತಾರೆ. ನೂರಾರು ಮಂದಿ ತಮ್ಮ ದುಃಖವನ್ನ ಹೇಳಿಕೊಳ್ಳೋಕೆ ಬಂದಿರ್ತಾರೆ. ಆದ್ರೆ ಇವರಿಗೆ ಕೊಡೋ ಭದ್ರತೆ ಇಷ್ಟೇನಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಸದ್ಯಕ್ಕೆ ಶಾಸಕರ ಭವನದಲ್ಲಿ ಇರೋದು ಇಂಥ ಸೆಕ್ಯೂರಿಟಿಯೇ. ಬಹುಶಃ ಇಲ್ಲಿ ಉಗ್ರರು ನುಗ್ಗಿದ್ರು ಯಾರೂ ತಲೆ ಕೆಡಿಸಿಕೊಳ್ಳೋ ರೀತಿ ಕಾಣ್ತಿಲ್ಲ. ಅಂದ ಹಾಗೆ ಈ ಭವನಕ್ಕೆ 4 ಪ್ರವೇಶ ದ್ವಾರಗಳಿವೆ. ಎಲ್ಲ ಕಡೆ ಹೋಗೋರಿಗೆ ಬರೋರಿಗೆ ತಡೆ ಹಾಕೋರು ಯಾರೂ ಇಲ್ಲ. ಈ ರೀತಿಯ ಭದ್ರತಾ ವೈಫಲ್ಯ ಶಾಸಕರ ಭವನಕ್ಕೆ ಮಾತ್ರವಲ್ಲ, ಇದರಿಂದ ಪಕ್ಕದಲ್ಲಿರೋ ವಿಧಾನಸೌಧ ಮತ್ತು ರಾಜಭವನಕ್ಕೂ ಡೇಂಜರ್ ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಇಷ್ಟೆಲ್ಲ ಆತಂಕವಿದ್ರೂ ಶಾಸಕರ ಭವನದಲ್ಲಿ ಮಾತ್ರ ಬಿಗಿ ಭದ್ರತಾ ವ್ಯವಸ್ಥೆ ಮಾಡಿಲ್ಲ. ಪೊಲೀಸರು ಮಾತ್ರ ಅಲ್ಲಲ್ಲಿ ಕಾಣಸಿಗ್ತಾರೆ. ಆದ್ರೆ ಅವರನ್ನ ನಿಯೋಜನೆ ಮಾಡಿರೋದು ಏನಕ್ಕೆ ಅನ್ನೋದು ಮಾತ್ರ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅವರು ಯಾರನ್ನು ಪ್ರಶ್ನೆ ಮಾಡಲ್ಲ, ಏನನ್ನು ಹೇಳೋದೂ ಇಲ್ಲ.
ಬೆಂಗಳೂರು ಕೂಡ ಉಗ್ರರ ಟಾರ್ಗೆಟ್ ಲಿಸ್ಟ್ನಲ್ಲಿದೆ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಹಲವು ದಾಳಿಗಳು ನಡೆದಿವೆ. ಬೆಂಗಳೂರು ಸೇಫ್ ಸಿಟಿಯಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ದುಷ್ಕರ್ಮಿಗಳು ದಾಳಿ ನಡೆಸಿದಾಗ ಮಾತ್ರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಎಲ್ಲೆಡೆ ಬಿಗಿ ಬಂದೋಬಸ್ತ್ ಅಂತ ಹೇಳುತ್ತೆ. ಆದರೆ ಈಗ ಮಾತ್ರ ಭದ್ರತೆ ಅನ್ನೋದು ಮಾಯವಾಗಿ ಬಿಟ್ಟಿದೆ. ಇದಕ್ಕೆ ಶಾಸಕರ ಭವನವೇ ಸ್ಪಷ್ಟ ನಿದರ್ಶನ. ವಿಧಾನಸೌಧದ ಪಕ್ಕದಲ್ಲಿರೋ ಕಟ್ಟಡಕ್ಕೆ ಈ ಪರಿ ಭದ್ರತಾ ವ್ಯವಸ್ಥೆ ಇದೆ. ಇನ್ನು ಬೇರೆ ಕಟ್ಟಡಗಳ ಸ್ಥಿತಿಯನ್ನ ದೇವರೇ ನೋಡಿಕೊಳ್ಳಬೇಕು. ಅಂದ ಹಾಗೆ ಸುವರ್ಣ ನ್ಯೂಸ್ ಇತ್ತೀಚೆಗಷ್ಟೇ ವಿಧಾನಸೌಧದಲ್ಲಿ ಭದ್ರತೆ ಇಲ್ಲ ಅನ್ನೋದನ್ನ ರಿಯಾಲಿಟಿ ಚೆಕ್ ಮಾಡಿ ತೋರಿಸಿಕೊಟ್ಟಿತ್ತು. ವರದಿ ಪ್ರಸಾರವಾದ ಮೇಲೆ ವಿಧಾನಸೌಧದ ಭದ್ರತೆ ಬದಲಾಗಲಿಲ್ಲ. ಬದಲಿಗೆ ಪತ್ರಕರ್ತರನ್ನು ಮಾತ್ರವೇ ಗುರಿಯಾಗಿಟ್ಟು ತಪಾಸಣೆ ಮಾಡುತ್ತಿತ್ತು. ಉಳಿದಂತೆ ಯಥಾಸ್ಥಿತಿ ಇತ್ತು. ಈಗಲಾದ್ರೂ ಬದಲಾಗ್ತಾರಾ?